ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ರಾತ್ರಿ ಅನ್ನ ಉಳ್ದಿತ್ತಪ್ಪ ಅಂತಂದ್ರೆ ಅದನ್ನ ವೇಸ್ಟ್ ಮಾಡೋದೇನು ಬೇಡ. ಅದನ್ನ ಬೆಳಿಗ್ಗೆಗೆ ಇಲ್ಲ ಬೆಳಿಗ್ಗೆ ಮಧ್ಯಾಹ್ನ ಅನ್ನ ಉಳ್ದಿತ್ತಂದ್ರೆ ಅದನ್ನು ರಾತ್ರಿಗೆ ಈ ಥರ ರೆಸಿಪಿ ಮಾಡ್ಬೋದು. ಹುಳಿ ಇಷ್ಟಪಡೋರಿಗಂತೂ ಇದು ಫೇವ್ರೇಟ್ ಬೆಸ್ಟ್ ರೆಸಿಪಿ. ಭಾಳ ಸರಳದ, ಜಲ್ದಿ ಮಾಡ್ಬೋದು ಪಟ್ ಅಂಥೇಳಿ. ಬರ್ರಿ ಸ್ಟಾರ್ಟ್ ಮಾಡೋಣ. ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮ್ಯಾಗ ಅದಕ್ಕೆ ಸ್ವಲ್ಪ ನಿಮ್ಗೆ ಜಾಸ್ತಿನ ಶೇಂಗಾ ಹಾಕೋರಿ. ಶೇಂಗಾ, ಕಡ್ಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ ಮೂರು ಕಲರ್ ಚೇಂಜ್ ಆಗೋವರೆಗೂ, ಕ್ರಿಸ್ಪಿ ಆಗೋವರೆಗೂ ಚಂದಗೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು. ಯಾರ್ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡಕತ್ತಿದ್ರೆ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ಹಂಗೆ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಪಕ್ಕದಲ್ಲಿರೋ ಬೆಲ್ ಐಕಾನು ಒತ್ತಿರಿ. ಅವೆಲ್ಲ ಕಲರ್ ಚೇಂಜ್ ಆದಮೇಲೆ ಆಮೇಲೆ ಸಾಸಿವೆ ಅವು ಚಟಪಟ ಸಿಡಿದ್ಮ್ಯಾಗ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಆಮ್ಯಾಗ ಸ್ವಲ್ಪ ಕರಿಬೇವು ಹಾಕ್ಕೋಬೇಕು. ಆಮೇಲೆ ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋ ಮೆಣಸಿನ್ಕಾಯಿ ಎಲ್ಲ ನೀವು ಸಣ್ಣಗಾರ ಕಟ್ ಮಾಡಿ ಹಾಕೋಬೋದು. ನೀವು ಖಾರ ನೋಡ್ಕೊಂಡು ಹಾಕೋರಿ. ಒಂದು ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡ್ಕೊಂಡಿರೋದು ಇವೆಲ್ಲನೂ ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗೋವರೆಗೂ ಎಣ್ಣೆ ಒಳಗೆ ಚಂದಗೆ ಫ್ರೈ ಮಾಡ್ಕೋಬೇಕು. ಉಳ್ಳಾಗಡ್ಡಿದು ಸ್ವಲ್ಪ ಕಲರ್ ಚೇಂಜ್ ಆದ್ಮ್ಯಾಗ ಅದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಹಿಂಗೆ ಹಾಕ್ಕೊಂಡು ಮಾವಿನಕಾಯಿ ತುರಿದು ಇಟ್ಕೊಂಡಿದ್ದೆ ಅದನ್ನು ಇಲ್ಲೊಂದು 3 ಜನಕ್ಕೆ ಆಗುವಷ್ಟು ಅನ್ನಕ್ಕೆ ಒಂದು ಅರ್ಧ ಬಟ್ಲ ಮಾವಿನಕಾಯಿ ತುರಿದು ಹಾಕ್ಕೊಳತ್ತೀನಿ. ಅದನ್ನೂ ಹಾಕ್ಕೊಂಡು ಅದರೊಳಗಿಂದ ನೀರಿನ ಅಂಶ ಹೋಗೋವರೆಗೂ ಚಂದಗೆ ಫ್ರೈ ಮಾಡ್ಕೋಬೇಕು. ಮಾವಿನಕಾಯಿ ಚಟ್ನಿ ರೆಸಿಪಿ ನನ್ನ ಚಾನಲ್ನಾಗ ಹಾಕೇನಿ. ಅದರ ವಿಡಿಯೋ ನೋಡಿಲ್ಲ ಅಂದ್ರೆ ಅದರ ಲಿಂಕ್ ಕಮೆಂಟ್ನಾಗ ಹಾಕಿರ್ತೇನೆ, ಚೆಕ್ ಮಾಡಿ. ನಮ್ಮ ಮನ್ಯಾಗಂತೂ ಎಲ್ಲರೂ ಅದನ್ನ ಇಷ್ಟಪಟ್ಟು ತಿಂದರು. ನಾ ತೋರಿಸಿದ ಥರನ ಒಂದ್ಸತಿ ನೀವು ಟ್ರೈ ಮಾಡಿ ನೋಡಿರಿ. ಆಮೇಲೆ ಒಂದು ಅರ್ಧ ಚಮಚ ಇಲ್ಲ 1 ಚಮಚ ಸಕ್ಕರೆ, ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕೋರಿ. ಅನ್ನಕ್ಕೂ ಹಾಕಿರ್ತದೆ. ಮಿಕ್ಸ್ ಮಾಡಿದ್ಮೇಲೆ ಇಲ್ಲಿ ನಾ ಮೊದಲು ಅನ್ನ ಮಾಡಿ ಇಟ್ಕೊಂಡಿದ್ದೆ ಉದುರಿಗೆ, ಅದನ್ನು ಇದಕ್ಕೆ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡಬೇಕು. ಇದಕ್ಕೆ ನೀವು ಸ್ವಲ್ಪ ಹಸಿ ಕೊಬ್ಬರಿ ತುರಿದು ಒಗ್ಗರಣೆ ಒಳಗಾರ ಹಾಕೋಬೋದು, ಇಲ್ಲ ಎಲ್ಲ ಕಲಸಿದ್ಮ್ಯಾಗ ಲಾಸ್ಟಿಗೆ ಮ್ಯಾಗಾದರೂ ಹಾಕೋಬೋದು. ಅದು ಒಂಥರ ಟೇಸ್ಟ್ ಚಲೋ ಇರುತ್ತೆ. ಈ ಮಾವಿನಕಾಯಿ ಚಿತ್ರಾನ್ನನ ಯುಗಾದಿ ಹಬ್ಬಕ್ಕೆ ಮಾಡೋದು ಜಾಸ್ತಿ. ಇಲ್ಲಾಂದ್ರೆ ಬೇಸಿಗೆ ಒಳಗೆ ಮಾವಿನಕಾಯ್ದು ಸೀಸನ್ ಇರುತ್ತಲ್ಲ ಅವಾಗಾದರೂ ಒಂದು ಸತಿ ಟ್ರೈ ಮಾಡಿರಿ. ಇಲ್ಲ ಚಿಕ್ಕ ಮಕ್ಕಳು ದೊಡ್ಡವ್ರು ಲಂಚ್ ಬಾಕ್ಸಿಗಂತನೂ ಮಾಡ್ಬೋದು. ಈಸಿ ರೆಸಿಪಿ ಐತಿ. ಇಲ್ಲ ರಾತ್ರಿದ ಅನ್ನ ಉಳ್ದಿತ್ತಪ್ಪ ಅಂತಂದ್ರೆ ಅದನ್ನ ವೇಸ್ಟ್ ಮಾಡಲಾರ್ದ ಮರುದಿವ್ಸ ಬೆಳಿಗ್ಗೆನೂ ಈ ಥರ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೋಬೋದು. ಇಲ್ಲ ಬೆಳಿಗ್ಗೆದ್ದು ಮಧ್ಯಾಹ್ನದ ವೈಟ್ ರೈಸ್ ಉಳ್ದಿತ್ತಂದ್ರೆ ರಾತ್ರಿಗೆ ಏನು ಅಡುಗೆ ಮಾಡೋದು ಬೇಸರ ಆಗಿತ್ತಂದ್ರೆ ರಾತ್ರಿಗೂ ಮಾಡ್ಕೋಬೋದು. ಭಾಳ ಕಡಿಮೆ ಟೈಮ್ನಾಗ ಈಸಿಯಾಗಿರೋ ಮಾವಿನಕಾಯಿ ಚಿತ್ರಾನ್ನ ಹುಳಿ ಚಲೋ ಇರುತ್ತೆ. ನೀವು ಮನ್ಯಾಗ ಒಂದು ಸತಿ ಟ್ರೈ ಮಾಡಿರಿ. ಇಲ್ಲ ಮತ್ತು ಬೇರೆ ಯಾವ್ದಾರ ಟೈಮ್ನಾಗ ಮಾಡ್ತೀರಂದ್ರೆ ಕಮೆಂಟ್ನಾಗ ಹೇಳ್ರಿ. ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಹಂಗಾರ ಲೈಕ್ ಮಾಡಿರಿ, ಫ್ಯಾಮ್ಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.